ನಿಮ್ಮ ಪ್ರೀತಿ ಹುಚ್ಚಿಡ್ದಿದೆ. ಐ ಲವ್ ಯು ಸೋ ಮಚ್. ಇನ್ನೊಂದು ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಮಾತಾಡ್ತಿದ್ರೆ ನನಗೆ ಹುಚ್ಚಿಡ್ದು ಬಿಡುತ್ತೆ. ಎಲ್ಗೆ ಹೋಗ್ತಿದ್ದೀರಾ? ನಿಮ್ಮ ಮೈ ಮುಟ್ಟಿದ ತಬ್ಗೆ ಮೈಯೆಲ್ಲ ಉರಿತಾ ಇದೆ. ತಣ್ಣಗೆ ನೀರಿಕೊಂಡು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಬೆನ್ನುಜ್ಲಾ? ಸರಿ ಸರಿ, ಸಿಡಕ್ ಮೂತಿ ಸಿದ್ದಪ್ಪ ಥರ ಆಡ್ಬೇಡಿ. ಹೋಗಿ ಬೇಗ ಬನ್ನಿ, ಪೇರೆಂಟ್ಸ್ ಕಾಯ್ತಿರ್ತಾರೆ. ಯಾಕೋ? ಬ್ರೇಕ್ಫಾಸ್ಟ್. ಇದು ಬೇರೆ. ದೇವ್ರೆ, ಇವತ್ತಿನ ಥರ ಪ್ರತಿದಿನನೂ ಹಸ್ಬೆಂಡ್ ಕನ್ಸಲ್ಲಿ ದೀಪ ಆಗಿ ಬರೋ ಥರ ಮಾಡಪ್ಪ. ಎಲ್ಲ ಕೇಳಿಸ್ಕೊಳ್ಳಿ, ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ರೆಡಿ ಆಗಿರಿ. ಮೊದಲು ಇದ್ರ ಮೇಲೆ ವಾಕಿಂಗ್, ನೆಕ್ಸ್ಟ್ ನೆಟ್ ಹತ್ಬೇಕು, ನೆಕ್ಸ್ಟ್ ಫುಲ್ ಅಪ್ಸ್ ಮಾಡ್ಬೇಕು, ಲ್ಯಾಡ್ರ್ ಹತ್ಬೇಕು. ಓಕೆ, ರೆಡಿ? ಹಾಂ, ರೆಡಿ ಬಾಯ್ಸ್, ರೆಡಿ ಗರ್ಲ್ಸ್? ಹಾಂ, ಏ ಬಾತ್. ಹತ್ತು ಕ್ವಿಕ್ಕಾಗಿ ಹತ್ಬೇಕು. ಗುಡ್, ಶಬಾಷ್. ದಿಶಾ, ಜೋರಾಗಿ ಬಿಡಿರಿ. ದಿಶಾ, ಬಂದೆ. ದಿಶಾ, ಏ ದಿಶಾ, ತಗಿಯೇ ತಗಿಯಮ್ಮ. ದಿಶಾ, ಬಾರಮ್ಮ. ಆಂಟಿ, ಏನ್ ಮಾಡ್ತಿದ್ದೀರಾ? ಬಿಡಿ, ಅಯ್ಯೋ ಬಿಡಿ, ಏನ್ ಮಾಡ್ತಿದ್ದೀರಾ? ದಿಶಾ, ನಿನ್ಗೇನು ಆಗಿಲ್ಲ ಅಲ್ವಮ್ಮ? ಯಾಕೆ ಆ ಥರ ಕೇಳ್ತಿದ್ದೀರಾ? ನನ್ಗೇನಾಗತ್ತೆ? ರಾತ್ರಿ ದೀಪ ನೋಡಿದ್ವಿ ಕಣಮ್ಮ. ವಾಟ್? ದೀಪ ಅವರ? ಹೂನಮ್ಮ, ನಮ್ಮಿಬ್ರಿಗೂ ದೀಪನ ಆತ್ಮ ಕಾಣಿಸ್ತು ರಾತ್ರಿ. ಓ ಮೈ ಗಾಡ್. ಹೌದು ದಿಶಾ, ದೀಪ ದೆವ್ವಾಗಿ ಬಂದು ನಮ್ಗೆಷ್ಟು ಕಾಟ ಕೊಡ್ಲು ಗೊತ್ತಾ? ಹೌದಾ ಚಿಕ್ಕತ್ತೆ? ಅಯ್ಯೋ, ನಾವಿಬ್ರು ನಮ್ ಕಣ್ಣಾರ ನೋಡಿದ್ವಿ ಕಣಮ್ಮ. ಆದ್ರೆ ಇವ್ರು ನನ್ನ ಸಹಾಯಕ್ಕೆ ಬರ್ಲಿಲ್ಲ. ನಾನೇನಾದ್ರೂ ನಿಮ್ ಸಹಾಯಕ್ಕೆ ಬಂದಿದ್ರೆ ಅವಳು ನನ್ನನ್ನು ಕಾಡಿಸ್ಬಿಟ್ಟಿರೋಳು. ಅದಕ್ಕೆ ಅವಳು ನನ್ನ ನೋಡಕ್ ಮುಂಚೆ ನಾನು ಓಡೋಗ್ಬಿಟ್ಟೆ. ದಿಶಾ, ನೀನು ಹುಷಾರಾಗಿರಮ್ಮ. ಅಲ್ಲ ಚಿಕ್ಕತ್ತೆ, ದೀಪ ಅವ್ರಿಗೆ ಏನಾದ್ರೂ ಕಾಟ ಕೊಟ್ಟಿದ್ರೆ ತಾನೆ ಅವ್ರು ನಮ್ಗೆ ಕಾಟ ಕೊಡೋದು. ನಾನೇನು ಮಾಡಿಲ್ಲ. ನೀವಿಬ್ರು ಏನಾದ್ರೂ ಅವ್ರಿಗೆ ಕಾಟ ಕೊಟ್ಟಿದ್ದೀರಾ? ಮತ್ ಯಾಕೆ ಹೆದರ್ತೀರಾ? ಆಮೇಲೆ ಅವ್ರು ನನ್ಗೇನು ಮಾಡಲ್ಲ. ಅಲ್ಲಮ್ಮ ದಿಶಾ, ನೀನು ಚಿರುನ್ ಮದ್ವೆ ಆಗಿರೋದು ದೀಪಂಗೆ ಇಷ್ಟ ಇಲ್ಲದೆ ನಿನಗೇನಾದ್ರೂ ತೊಂದರೆ ಕೊಟ್ರೆ ಅದಕ್ಕೆ ನೀನು ಹುಷಾರಾಗಿರು. ಥ್ಯಾಂಕ್ಸ್ ಚಿಕ್ಕತ್ತೆ, ಹುಷಾರಾಗಿರ್ತೀನಿ. ಅಯ್ಯ, ನಮ್ಮಣ್ಣ ಏನೋ ವಾಯ್ಸ್ ಮೆಸೇಜ್ ಕಳ್ಸವನೆ. ಅಮ್ಮ ದಿಶಾ, ನಮ್ಮಣ್ಣ ತೀರ್ಥಯಾತ್ರೆಯಿಂದ ವಾಪಸ್ ಬರ್ತಿದ್ದಾನಂತೆ. ನಾನು ಇವತ್ತೇ ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಕಣಮ್ಮ. ಅಯ್ಯೋ ಆಂಟಿ, ಇನ್ನು ಸ್ವಲ್ಪ ದಿವಸ ಇದ್ದು ಹೋಗ್ಬೋದಲ್ವಾ? ಬೇಡ ಕಣಮ್ಮ, ನಾನು ನಮ್ಮ ಮನೆಗೆ ಹೋಗ್ಬಿಡ್ತೀನಿ. ಸರಿ, ತಿಂಡಿನಾದ್ರೂ ತಿನ್ಕೊಂಡು ಹೋಗಿ. ಹಾಂ, ಏನಕ್ಕೆ ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡಬಾರ್ದಂತೆ ಅಲ್ವೇನ್ರಿ ಸುಕನ್ಯಾ? ಗೊತ್ತಾಗ್ಲಿಲ್ಲ. ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಬನ್ನಿ, ತಿಂಡಿ ಕೊಡ್ತೀನಿ. ಚಿಕ್ಕತ್ತೆ, ಡ್ರೈವರ್ ಹತ್ರ ಹೇಳಿ ಇವ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಸಿ. ಸರಿನಮ್ಮ. ದಿಶಾ, 2,000 ರೂಪಾಯಿ ಚಿಲ್ಲರೆ ಇದೆಯಾ? ಚೇಂಜ್ ಇಲ್ಲ, ಆದರೆ 500 ನೋಟ್ ಇದೆ. ಓಕೆನಾ? ಅದನ್ನೇ ಕೊಡಮ್ಮ, ಪರವಾಗಿಲ್ಲ. ದಿಶಾ, ಅವ್ರು ಕೇಳಿದ್ದು ಚೇಂಜ್ ಅಮ್ಮ. ಅವ್ರಿಗೆ ಬೇಕಾದ ಚೇಂಜ್ ನನ್ನ ಹತ್ರ ಇದೆ, ನಾನು ಕೊಡ್ತೀನಿ. ಬನ್ರಿ ಅಂಬುಜಾ. ನಿಜವಾಗ್ಲೂ ನಿಮ್ಮ ಹತ್ರ 2,000 ರೂಪಾಯಿ ಚಿಲ್ಲರೆ ಇದೆಯಾ? ಕೊಡ್ತೀನಿ, ಬನ್ನಿ.
ಹಾಸ್ ಕ್ವಿಕ್ ಫಾಸ್ಟ್ ಕ್ವಿಕ್ ಕ್ವಿಕ್ ಗುಡ್ ವೆರಿ ನೈಸ್ ಥ್ಯಾಂಕ್ ಯು ಸರ್. ಬಾಯ್ಸ್ ಕಮಾನ್ ಗುಡ್ ಗುಡ್ ಶಬಾಷ್ ಥ್ಯಾಂಕ್ ಯು ಸರ್. ಸದ್ಯ ಅದು ಹೇಗೋ ಆ ರಾಹುಲ್ ಕಪ್ಪಿ ಮುಷ್ಟಿಯಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಈಗ ನಾನು ಆ ದಿಶಾನೇ ದೀಪ, ದೀಪಾನೇ ದಿಶಾ ಅನ್ನೋ ಸತ್ಯನ ಸೌಂದರ್ಯ ಹತ್ರ ಹೇಳಿ ಒಳ್ಳೆಯವಳು ಅಂತ ಅನ್ನಿಸ್ಕೋಬೇಕು. ಹಾಗೆ ಮೊದಲಿನ ಥರ ಚಿರು ಆಫೀಸಲ್ಲಿ ಒಂದು ಪೋಸ್ಟ್ ತಗೊಂಡು ಲೈಫಲ್ಲಿ ಸೆಟಲ್ ಆಗಬೇಕು. ಸೌಂದರ್ಯ ಅಲ್ವಾ, ಮೊದಲು ಅವ್ರಿಗೆ ವಿಷಯ ಮುಟ್ಟಿಸ್ತೀನಿ. ದಿಶಾ ದೀಪ ಇಬ್ರು ಒಬ್ರೆ, ನೀವು ಮೋಸ ಹೋಗಿದ್ದೀರಾ. ಅವಳು ನಿಮ್ಗೆ ಸರಿಯಾಗಿ ಟೋಪಿ ಹಾಕಿದಾಳೆ. ಅವಳನ್ನ ನಂಬೇಡಿ, ಅವಳೊಬ್ಳು ದೊಡ್ಡ ಮೋಸಗಾರ್ತಿ.